ದತ್ತಾತ್ರೇಯರನ್ನು ಪ್ರತಿನಿತ್ಯ ನಾವು ಪ್ರಾರ್ಥನೆ ಮಾಡಿಕೊಳ್ಬೇಕು ಅಂತ ಹೇಳ್ತೀನಿ. ಎಷ್ಟೋ ಜನಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ತುಂಬ ಜನ ಇದನ್ನು ಮಾಡಿ ಪರಿಹಾರವನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. 21 ದಿನ ಸತತವಾಗಿ ದತ್ತನ ಆರಾಧನೆಯನ್ನು ಮಾಡಿ ಪರಿಹಾರವನ್ನು ಕಂಡುಕೊಳ್ತಾ ಇರೋರು ಎಷ್ಟೋ ಜನ ಇದ್ದೀರಿ. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಎದ್ದು ಮನಸ್ಸಿನಲ್ಲಿ ಇವತ್ತು ನನಗೆ ಈ ರೀತಿಯಾದ ಸಾಲದ ಬಾಧೆ ಇದೆ, ಈ ಸಾಲಗಾರರಿಗೆ ನಾನು ಇಷ್ಟು ಹಣವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ಇದೆ, ನನ್ನ ಹತ್ರ ಏನೂ ಇಲ್ಲ, ಅವ್ರ ಹತ್ರ ಹೋಗಿ ಕೇಳ್ಕೊಳ್ಳೋಕ್ಕೆ ನನಗೆ ಮನಸ್ಸು ಇಲ್ಲ, ಮುಖವೂ ಇಲ್ಲ, ಈ ರೀತಿಯಿಂದ ನನಗೆ ಹಿಂಸೆ ಆಗ್ತಾ ಇರೋದನ್ನು, ಈ ಬಾಧೆಯನ್ನು ನಿವಾರಣೆ ಮಾಡಿ ಅವ್ರಿಗೆ ಹಣ ಕೊಡೋದಕ್ಕೆ ಅನುಕೂಲ ಮಾಡಿಕೊಡು ತಂದೆ ಅಂತ 6 ರೂಪಾಯಿಗಳನ್ನು ಇಡಿ. ಪ್ರತಿನಿತ್ಯ 6 ರೂಪಾಯಿನ ಇಡ್ತಾ ಬನ್ನಿ. ಇವತ್ತಿಟ್ಟಿದ್ದ 6 ರೂಪಾಯಿನ ಪ್ರಸಾದ ಅಂತ ತೆಗೆದು ಒಂದು ಡಬ್ಬಿಯಲ್ಲಿ ಹಾಕ್ಕೊಳ್ಳಿ. ಹೀಗೆ ಮಾಡ್ತಾ ಬನ್ನಿ. ದತ್ತನ ಪೌರ್ಣಮಿಯಲ್ಲಿ ಬಹಳ ವಿಶೇಷವಾಗಿ ದತ್ತನ ಒಂದು ಹೋಮ ನಡೆಯುತ್ತೆ, ದತ್ತಾತ್ರೇಯ ಮೂಲಮಂತ್ರ ಹೋಮ ನಮ್ಮ ಸನ್ನಿಧಾನದಲ್ಲಿ. ಆ ಸಂದರ್ಭದಲ್ಲಿ ಪೂರ್ಣಾಹುತಿ ದ್ರವ್ಯಗಳು ಅಂತ ಹೇಳಿ ಎಲ್ಲ ಗ್ರಂಥಿಗೆ ಅಂಗಡಿಯಲ್ಲೂ ಸಿಗುತ್ತೆ. ಅದರಲ್ಲಿ ಬಹಳ ವಿಶೇಷವಾಗಿ ಬಿಳಿ ಸಾಸಿವೆ ಇರುತ್ತೆ. ಆ ಬಿಳಿ ಸಾಸಿವೆಯ ಜೊತೆಯಲ್ಲಿ ಪೂರ್ಣಾಹುತಿ ದ್ರವ್ಯಗಳಿರುತ್ತೆ. ತುಪ್ಪ, ಅಗ್ನಿಗೆ ಬಹಳ ಇಷ್ಟವಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ತುಪ್ಪದಿಂದ ಸ್ವಾಹಾಕಾರ ಮಾಡಿದಾಗ ಪ್ರಸನ್ನನಾಗ್ತಾರೆ ಎಲ್ಲ ದೇವತೆಗಳು ಅಂತ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿ. ದತ್ತಾತ್ರೇಯ ಮೂಲಮಂತ್ರ ಹೋಮ ಸಂಕಲ್ಪದಲ್ಲಿ ನೀವು ಬಂದು ಕೂತ್ಕೊಂಡಾಗ ಅದರಲ್ಲಿ ಇದನ್ನೇ ಹೇಳೋದು, ಯಾವಾಗ ನಾನು ಹಣವನ್ನು ಬೇರೆಯವರಿಗೆ ಕೊಟ್ಟಿದ್ದೀನೋ, ಯಾವಾಗ ನಾನು ಬೇರೆಯವರಿಂದ ಹಣವನ್ನು ಪಡ್ಕೊಂಡಿದ್ದೀನೋ, ನನ್ನಲ್ಲಿ ಉಂಟಾಗಿರುವಂತಹ ಪೂರ್ವಾರ್ಜಿತವಾದ ಕರ್ಮ ಬಾಧೆಯಿಂದ ನನಗೆ ಯಾವ ರೀತಿಯಾದ ಬಾಧೆಗಳು ಬರ್ತಾ ಇದೆಯೋ ಆ ಎಲ್ಲ ಬಾಧೆಯನ್ನು ಕೂಡ ಸದ್ಗುರು ದತ್ತಾತ್ರೇಯರ ಅನುಗ್ರಹದಿಂದ ನನಗೆ ದೂರವಾಗಲಿ ಅಂತ ಹೇಳಿ ಆ ಹೋಮ ಆಚರಣೆ ಮಾಡುವಂಥದ್ದು. ಆ ಹೋಮದ ಸಂದರ್ಭದಲ್ಲಿ ಗತ ನಷ್ಟ ದತ್ತ ಭೂಮಿ ಧನ ಆಭರಣ ಸಾಮಗ್ರಿ ಜಯ ಯಶ ಲಾಭ ಪ್ರಾಪ್ತಿ ಕೀರ್ತಿ ಇದಿಷ್ಟು ನಮ್ಮ ಜೀವನದಲ್ಲಿರುವಂಥದ್ದು. ಗತ ಅಂದರೆ ಹೊಟ್ಟೋಗಿರೋದು, ನಷ್ಟ ನನಗೆ ನಷ್ಟ ಆಗಿರುವಂಥದ್ದು, ಗತ ನಷ್ಟ, ಲಾಭ ಯಾವ್ದ್ಯಾವುದು ಬರ್ತಾ ಇದೆಯೋ ಯಾವ್ದ್ಯಾವುದು ಹೋಗ್ತಾ ಇದೆಯೋ, ದತ್ತ ಯಾರಿಗೆ ಕೊಟ್ಟಿದ್ದೀನೋ ಗತ ನಷ್ಟ ದತ್ತ. ಈ 3 ಗತ ನಷ್ಟ ದತ್ತ ಅಂದರೆ ಕೊಟ್ಟಿರೋವಂಥದ್ದು, ನನಗೆ ಹೊಟ್ಟೋಗಿರೋವಂಥದ್ದು, ನನ್ನಿಂದ ಕೈಬಿಟ್ಟು ಹೋಗಿರೋವಂಥದ್ದು, ಹಾಗೆ ನಷ್ಟ ಆಗಿರೋವಂಥದ್ದು, ನಾನು ಅದು ಬೇಡ ಅಂದ್ಕೊಂಡ್ರು ಮಾಡಿ ಅದರಿಂದ ಕಳ್ಕೊಂಡಿರೋವಂಥದ್ದು. ಹಾಗೆ ದತ್ತ ನಾನು ಕೊಟ್ಟಿರೋವಂಥದ್ದು. ಯಾರಿಗೋ ಒಬ್ರಿಗೆ ಏನೋ ಒಂದು ಸೆಕ್ಯೂರಿಟಿಯಾಗಿ ಭೂಮಿಯನ್ನು ಕೊಟ್ಟಿದ್ದೀನಿ, ಅವರು ಅದನ್ನು ಮೋಸ ಮಾಡಿ ವಶಪಡಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಮಾಡಬೇಕು? ಅವರು ತುಂಬ ಬಲಾಢ್ಯರಾಗಿದ್ದಾರೆ. ಏನು ಮಾಡಬೇಕು? ಏನು ಮಾಡೋ ಅಷ್ಟಿಲ್ಲ. ಭಗವಂತ ದತ್ತಾತ್ರೇಯರನ್ನು ಮೊರೆ ಹೋಗಿ ಸಾಕು. ಈ ರೀತಿ ಭೂಮಿ ಆಗಿರಬಹುದು, ಧನ ಕನಕ ವಜ್ರ ವೈಢೂರ್ಯ ಆಭರಣಗಳನ್ನು ತೊಗೊಂಡು ಹೋಗಿ ಎಲ್ಲೋ ಅಡ ಇಟ್ಬಿಡ್ತೀವಿ. ಅಡ ಇಟ್ಟಿರೋದನ್ನು ಬಿಡಿಸ್ಕೊಳ್ಳೋದಕ್ಕೆ ಆಗಿರೋದಿಲ್ಲ. ಈ ರೀತಿಯಾದ ಸಮಸ್ಯೆ ಬಾಧೆಗಳೆಲ್ಲ ನಿವಾರಣೆ ಆಗಲಿ ಅಂತಲೇ ಆ ಹೋಮವನ್ನು ಮಾಡುವಂಥದ್ದು. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.